ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಬರ್ಬೇ. ಸೊ ಇವಾಗ ನಾವು ಭದ್ರಕಾಳಿ ದೇವಸ್ಥಾನ ಪೊನ್ನಂಪೇಟೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಬರ್ಬಾ, ಬಾಯ್ ಬಾಯ್ ಬಾಯ್. ಸೊ ಇವಾಗ ನಮ್ಮ ಬಹು ನಿರೀಕ್ಷಿತ 5 ವರ್ಷದ ಕನಸು ಇವತ್ತು ನನಸಾಗಕ್ಕೆ ಹೊರಟಿದೆ. ನಾವೀಗ ಪೊನ್ನಂಪೇಟೆ ಭದ್ರಕಾಳಿ ದೇವಸ್ಥಾನದಿಂದ ಪೂಜೆ ಮುಗಿಸ್ಕೊಂಡು ಹೊರಟಿದ್ದೀವಿ. ಆಫ್ಟರ್ ಲಾಂಗ್ ಟೈಮ್ ಆದಮೇಲೆ ವ್ಲಾಗ್ ಬರ್ತಾ ಇದೆ. ಇದಂತೂ ಅನ್ಎಕ್ಸ್ಪೆಕ್ಟೆಡ್ ಎಲ್ರಿಗೂ. ಸೊ ಇವತ್ತು ನಮ್ಮ ಫಸ್ಟ್ ಡೇ, ಇವತ್ತು ಸರ್ಪ್ರೈಸ್. ಸೊ ಇವತ್ತು ಫಸ್ಟ್ ಡೇ ಬಂದು ನಾವೀಗ ನಮ್ಮ ಪೊನ್ನಂಪೇಟೆಯಿಂದ ಸ್ಟಾರ್ಟ್ ಮಾಡಿದ್ದೀವಿ. ನಾವು 3 ಜನ ಕೊಡಗವರು, K12 ಗಾಡಿಗಳು ಪೊನ್ನಂಪೇಟೆಯಿಂದ ಸ್ಟಾರ್ಟ್ ಆಗಿದೆ ರೈಡ್. ಸೊ ಪೊನ್ನಂಪೇಟೆಯಿಂದ ಇವತ್ತು ಫಸ್ಟ್ ಸ್ಟಾಪ್ ಬಂದು ನಮ್ಮದು ಬೆಂಗಳೂರು ಇಶಾಂಗ್ ಮನೆ. ಮತ್ತು ನಾಳೆ ಬೆಂಗಳೂರಿಂದ ನಿಮಗೆ ಪ್ರಾಪರ್ ಬ್ಲಾಗ್ಸ್ ಬರುತ್ತೆ. ನನಗೆ ಗಾಡಿ ಬಗ್ಗೆ ಏನು ಅಪ್ಡೇಟ್ಸ್ ಕೊಡೋಕ್ಕೆ ಆಗಿಲ್ಲ, ಯಾಕಂದರೆ ಎಲ್ಲ ಲಾಸ್ಟ್ ಮೂಮೆಂಟಲ್ಲಿ ಒಂದೊಂದು ತಲೆಗೆ ಬಂದುಬಿಡ್ತು. ನೋಡಿ, ಬಿದ್ದಪ್ಪ ಅವರು ಹಿಂದೆ ಬರ್ತಾ ಇದ್ದಾರೆ. ನಾನು ನಿಮಗೆ ಗಾಡಿದು ಇದೆಲ್ಲ ನಾಳೆ ಬೆಳಿಗ್ಗೆ ಎಲ್ಲ ನಿಲ್ಲಿಸಿದ್ರೆ ನಾನು ಅಪ್ಡೇಟ್ ಕೊಡ್ತೀನಿ. ಸೊ ಇವಾಗ ನಾವು ಫಸ್ಟು ಹೋಗೋಣ ಇಲ್ಲಿ ನಮ್ಮ ಬಸವೇಶ್ವರ ಟೆಂಪಲ್ ಕಡೆಗೆ. ನಾಯಿದೆ ರೋಡ್ ಮಧ್ಯ, ಇದೇ ನಮ್ಮ ಮನೆ ನೋಡಿ ಇಲ್ಲಿ. ಇವಾಗ ನಾವು ಹೋಗ್ತಾ ಇದ್ದೀವಿ ಆಫ್ಟರ್ 5 ಇಯರ್ಸ್, ಲಿಟ್ರಲಿ 5 ಇಯರ್ಸ್. ಸ್ವಾಮಿ ಮುತ್ತಪ್ಪ ಕಾಪಾಡಪ್ಪ. ಎಲ್ಲ ಗಾಯ್ಸ್ ಎಲ್ಲ ಪಂಪ್ಡಪ್ಪ ಆಗಿದ್ದಾರೆ. ಆದರೆ ನೋಡಿ, ಇವಾಗ ನಾವು ಪೊನ್ನಂಪೇಟೆಯ ಮುಖ್ಯ ದೇವಸ್ಥಾನವಾದಂತಹ ಬಸವೇಶ್ವರ ದೇವಸ್ಥಾನ ಹತ್ರ ಬಂದಿದ್ದೀವಿ. ನಮ್ಮ ರೆಗ್ಯುಲರ್ ಸ್ಟಾಪ್ ಇದೊಂದು. ಯಾವಾಗಲೂ ನಾವು ಇಲ್ಲಿ ನಿಲ್ಲಿಸ್ಬಿಟ್ಟು, ಅಯ್ಯಪ್ಪ ಸ್ವಾಮಿ ದೇವರೇ ಕಾಪಾಡಪ್ಪ, ಸ್ವಾಮಿ ಬಸವೇಶ್ವರ, ಹೋಗ. ಗಾಡಿಗೆ ತುಂಬ ಮಾಡಿಫಿಕೇಷನ್ಸ್ ಆಗಿದೆ. ಯಾವುದು ನಾನು ಏನು ಅಪ್ಡೇಟ್ ಕೊಟ್ಟಿಲ್ಲ. ಸೊ ಅದೆಲ್ಲ ಯಾವಾಗ ಕೊಡ್ತೀನಿ ಗೊತ್ತಿಲ್ಲ, ಸಮಯ ಬಂದಾಗ ಕೊಡುವ. ಅಲ್ಲ ಬಿದ್ದಪ್ಪ, ಏನಂತೀಯ? ಹೌದು. ಬ್ರೇಕ್ ಅನ್ನೋ ಐಟಮ್ ಇಲ್ಲ. ನಾನು ಫ್ರಂಟ್, ನಾನು ಗೇರಲ್ಲೇ ಬಾ 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 ಬಾ. ಸೊ ಒಂದು ಮೈಕ್ ಕ್ವಾಲಿಟಿ ಗೊತ್ತಿಲ್ಲ, ಬರ್ತಾ ಇದೆಯಾ ಏನದಲ್ಲ ಏನು. ನಾನು ಏನೂ ಮಾಡಿಲ್ಲ. ಸೊ ಅದು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಬಿದ್ದಪ್ಪ ಮತ್ತು ಇಶಾಂಕ್ ಅವರು. ಇಶಾಂಕ್ ಅವರೇ, ಬಿದ್ದಪ್ಪ ಅವರೇ, ಹೇಗಿದೆ ಜೋಶ್? ಡೇ 1 ನಾವು ತಿತಿಮತಿ ಫಾರೆಸ್ಟ್ ಹೋಗ್ತಾ ಇದ್ದೀವಿ. ನೋಡಿ, ವೆದರ್ ಏನು ಸಕ್ಕತ್ತಾಗಿದೆ. ಒಂಥರ ಕಾಮಾಗಿ, ಆ ಮಾರ್ನಿಂಗ್ ಮಿಸ್ಟ್ ಇದೆ ಒಂಥರ, ಅಲ್ಲ ಬಿದ್ದಪ್ಪ? ಆದರೆ ಇನ್ನೊಂದು ನೋಡಿ, ಇಲ್ಲಿ ಇಶಾಂಕ್ ಅವ್ರ ಗಾಡಿ ನೋಡ್ಬೋದು. ಆಮೇಲೆ ಡೀಟೇಲ್ ಆಗಿ ನೋಡೋಣ. ಇವಾಗ ಹಾಗೆ ಒಂದು ಓವರ್ ವ್ಯೂ ಅಷ್ಟೇ. ನೋಡಿ, ಇವಾಗ ಹತ್ರ ಹೋಗ್ತೀನಿ, ನೋಡ್ಕೊಳ್ಳಿ ಇಶಾಂಕ್ ಅವ್ರ ಗಾಡಿ. ಸ್ಲೋ ಮಾಡೋ. ನೋಡಿ ಇದೆ, ನೋಡಿ ಲೋಡ್ ಆಗಿದೆ. ಬಿದ್ದಪ್ಪ ಅವ್ರ ಗಾಡಿನ ಆಮೇಲೆ ತೋರಿಸ್ತೀನಿ ಅವ್ರು ಮುಂದೆ ಬಂದಾಗ. ಗಾಡಿ ಲೋಡ್ ವೆಯ್ಟ್ ಜಾಸ್ತಿ ಆಗಿದೆ. ಸೊ ಅದಕ್ಕೆ ಸ್ವಲ್ಪ ಗೇರ್ ಡೌನ್ ಮಾಡಲೇಬೇಕು. ಇಲ್ಲ, ನಾನು ಏನು ಅನಿಸಿಲ್ಲ ಇನ್ನು. ನಂದಿನ್ನು ಬ್ಯಾಡ್ಜೇ ಅಟ್ಯಾಚ್ ಮಾಡಿಲ್ಲ ಇನ್ನು ನಾನು ಜಾಕೆಟ್ಗೆ. ನಂದು ಗೋಪ್ರೋ ಸೈಡಿಗಾಗಿದೆ ಅಂತ ಫೀಲ್ ಆಗ್ತಿದೆ ನನಗೆ. ಬ್ಯಾಗೆ ಯಾವ್ದು ಸೈಡಿಗೆ ಬಂದಿದೆ ಅಂತ ಹೇಳ್ತಿರೋದು ನೀನು? ಇದಾ ಗ್ರೀನಾ? ಅದೇ ಹಿಂಗೆ ಸೈಡಿಗೆ ಬಂದಿದೆ. ಅಷ್ಟು ಟೈಟಾಗಿ ಎಳೆದು ಕಟ್ಟಿದ್ದೀವಿ ನಾನು ಚಿಕ್ಕಪ್ಪ.
ಮಾಡಿದ್ದೀನೋ ಇಲ್ಲ ಟಾಪ್ ಬಾಕ್ಸ್ ಮೇಲೆ ಕಟ್ಬಿಡ್ಲಾ? ಬೇಡ ಬೇಡ, ಎಕ್ಸ್ಟ್ರಾ ವೆಯ್ಟ್ ಆಗೋದು. ಇವಾಗ ಮೊನ್ನೆಗಿಂತ ಒಂಥರ ನನಗೆ ವೆಯ್ಟ್ ಲೆಸ್ ಅನಿಸ್ತಾ ಇದೆ. ಟಾಪ್ ಬಾಕ್ಸಲ್ಲಿ ವೆಯ್ಟೇ ಇಲ್ಲ. ಬಿದ್ದಪ್ಪದ ಟ್ರೈನಿಂಗ್ ತಗೋಬೇಕು ಸ್ವಲ್ಪ. ನೋಡಿ ಇಲ್ಲಿ ಮತ್ತಿಗೋಡು ಆನೆ ಶಿಬಿರ. ನಮ್ದೊಂದು ಆಲ್ರೆಡಿ ಒಂದು ವ್ಲಾಗ್ ಇದೆ ನೋಡಿ, ಮತ್ತಿಗೋಡು ಆನೆ ಕ್ಯಾಂಪ್. ಇಲ್ಲಿ ಲಿಂಕ್ ಬರ್ತಾ ಇರುತ್ತೆ ಅನಿಸುತ್ತೆ, ಚೆಕ್ ಮಾಡ್ಕೊಳ್ಳಿ ಹೋಗ್ಬಿಟ್ಟು ಬೇಕಾದರೆ ಅಲ್ಲ ನೋಡಿ ಬೇಕಾದರೆ. ಯಾರಿಗೆ ಬೇಕಾಗಿರೋದು? ನನಗೆ ತಾನೆ. ನನಗೆ ವ್ಲಾಗೇ ಮಾಡೋಕ್ಕೆ ಬರಲ್ಲ ಅಂತ ಸುಮಾರು ದಿವಸ ಆದಮೇಲೆ ವ್ಲಾಗ್ ಮಾಡ್ತಾ ಇರೋದು. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಲ್ಲ ಇದು ಫ್ಲೋ ತಪ್ಪೋಗಿದೆ. ಕಾಮಿಡಿ ನಾನು ಏನು ಇದೇ ಮಾಡ್ತಾ ಇಲ್ಲ ವಿಧಪ್ಪ. ಅದೇ ನಾನು ಎಡಿಟಿಂಗಿಗೆ ಜಾಸ್ತಿ ಇದು ಮಾಡ್ತಾ ಇಲ್ಲ, ಪ್ರಾಮುಖ್ಯತೆ ಕೊಡ್ತಾ ಇಲ್ಲ. ಆದಷ್ಟು ರಾ ಇಡ್ತಾ ಇದ್ದೀನಲ್ಲ ವ್ಲಾಗ್ಸ್ನೆಲ್ಲ. ಬಸ್ಸನ್ನು ಓವರ್ಟೇಕ್ ಮಾಡುವ ಕಾರ್ಯಕ್ರಮ ಬೇಡ. ಇಶಾಂಕ್ ಅವ್ರು ಯಾಕೆ ಸೈಲೆಂಟ್ ಆಗಿದ್ದಾರೆ? ವ್ಲಾಗಿಂಗ್. ಓ, ವಿನಾಯಕ ಬಸ್ ಟ್ರಿಪ್ ಹೋಗ್ತಾ ಇದ್ದಾರೆ. ಅಲ್ಲ, ಮಾರಿಯಮ್ಮ ತಾಯಿ ಇದಿದೆ, ಟೆಂಪಲ್ ಇದೆ ಅಲ್ಲಿ. ಒಂದು ಬಿದ್ದಪ್ಪ ಅವ್ರದ್ದೊಂದು ನಾರ್ಮಲ್ ಫೋಟೋ ತೆಗಿಯೋ ಜಾಗ. ಅವತ್ತು ಬರ್ತಾನೂ ತಗೊಂಡ್ರು ಮೊನ್ನೆ. ನಾವು ಚಾಮುಂಡಿ ಬೆಟ್ಟದಲ್ಲೆಲ್ಲ ಪೂಜೆ ಮಾಡಿಸಿದ್ದೀವಿ. ನೀವು ಆಲ್ರೆಡಿ ನಂದು ಶಾರ್ಟ್ಸ್ ನೋಡಿರ್ಬೋದು. ಗಾಡಿಗೆ ತುಂಬ ಪೂಜೆ ಆಗಿದೆ. ಹಾಗೆ ದೇವರ ಒಂದು ನಮಗೆ ಆಶೀರ್ವಾದ ಇರಲಿ ಅಂತ ಕೇಳಿಕೊಂಡು ನೋಡಿ ಫುಲ್ ನೋಡಿ. ಬಿದ್ದಪ್ಪ ಹ್ಯಾಂಡಲ್ ಸ್ಟ್ರೈಟ್ ಮಾಡು. ನೋಡ್ಬೋದು ಬಿದ್ದಪ್ಪ ಅವ್ರದ್ದು ಗಾಡಿ. ಅದು ಬಿಟ್ಟರೆ ನಂದೇನು ಹಿಂಗೆ ಕಾಣಿಸ್ತಾ ಇದೆ, ಫುಲ್ ಲೋಡೆಡ್. ಅಲ್ಲಿ ಇದು ಇಶಾಂಕ್ ಅವ್ರದ್ದು ಬಿಡಿ, ಕಂಪ್ಲೀಟ್ ಲೋಡ್ ಆಗಿಬಿಟ್ಟಿದೆ. ಬಂದೆ ನಾನು ಇದೊಂದು ಟೈಟ್ ಮಾಡಿಬಿಡ್ತೀನಿ ಅಲ್ಲಿ ತನಕ. ಅಷ್ಟು ಬೇಗ ಧೂಳಾಗೋಯ್ತಲ್ಲ ಅಂತ. ಅಯ್ಯಪ್ಪ, ಏನು ಹಂಗ ಬನ್ನಿ ಹೋಗೋಣ. ಹಂಗೆ ನಮಸ್ಕಾರ ಮಾಡ್ಬಿಟ್ಟು ಚಪ್ಪಲೆಲ್ಲ ಹಾಕಿದ್ದೀವಲ್ಲ, ಸರಿಯಾಗಲ್ಲ, ಬೇಡ. ಇಲ್ಲಿಂದನೇ ಮಾಡೋ, ಹೋಗೋಣ. ಹೊಸಲು ಮಾರಮ್ಮ. ಲೇಟ್ ಆಗಿಬಿಡುತ್ತೆ. ಸ್ವಾಮಿ ದೇವರೇ ಕಾಪಾಡಪ್ಪ, ಕಾಪಾಡಮ್ಮ ತಾಯಿ. ಏನು ಅದೇ ಹೇಳ್ದಲ್ಲ ಅವತ್ತೇ ನೀನು ಸ್ಟೋರಿ. ಇನ್ನು ನಾವು ನೆಕ್ಸ್ಟ್ ನಿಮಗೆ ಬ್ರೇಕ್ಫಾಸ್ಟಿಗೆ ಸಿಗೋಣ. ಇಲ್ಲ ವ್ಲಾಗ್ ತುಂಬಾ ಲಾಂಗ್ ಆಗಿಬಿಡುತ್ತೆ. ಬಾರೋ ಇಲ್ಲೇ ಬಾರೋ, ಸುತ್ಕೊಂಡು ಹೋಗ್ತೀಯಾ? ನೋಡಿ ಬ್ರೇಕ್ಫಾಸ್ಟಿಗೆ ಬಂದಿದ್ದೀವಿ ಬಾಯ್ಸ್ ಎಲ್ಲ. ಇಲ್ಲಿ ಬಿದ್ದಪ್ಪ ಇಲ್ಲಿದ್ದಾರೆ, ಶಂಕ ಅವರು. ಕೃಷ್ಣ ಕೆಫೆಗೆ ಬಂದಿದ್ದೀವಿ. ಇವಾಗ ಜಸ್ಟ್ ತಿಂಡಿ ಆಯಿತು ಎಲ್ಲರೂ. ಇನ್ನೇ ನಮ್ಮದು ಕಾಮನ್, ಎಲ್ಲಿ ಹೋದ್ರು ನಾವೀಗ ರಾಜಸ್ಥಾನ ಹೋದ್ರು ಅಲ್ಲೂ ಮಸಾಲೆ ದೋಸೆ ತಿನ್ನೋದು ಅಂತ ಗೊತ್ತು. ಸೊ ಇವಾಗ ಮಸಾಲೆ ದೋಸೆ ತಿಂದ್ಬಿಟ್ಟು ಎಲ್ಲ ರೆಡಿಯಾಗಿದ್ದೀವಿ. ಈಗ ನೆಕ್ಸ್ಟ್ ಸ್ಟಾಪ್ ಬಂದು ಬಿದ್ದಪ್ಪನ ಮನೆ. ನಿಮ್ಮದೆಲ್ಲ ಒಂದು ಪಾಯಿಂಟು ಇಳ್ದಿಲ್ವ? ನಂದೊಂದು ಪಾಯಿಂಟ್ ಆಲ್ರೆಡಿ ಇಳ್ದೋಯ್ತು. ಪೆಟ್ರೋಲ್ ಎಲ್ಲ ಸಿಗುತ್ತೆ ಅಲ್ಲಿ. ಸೊ ಇವಾಗ ಹೊರಡೋಣ. ಇವಾಗ ನಮ್ಮ ರೈಡ್ ಮತ್ತೆ ರೆಸ್ಯೂಮ್ ಆಗಿದೆ ಟುವರ್ಡ್ಸ್ ಮೈಸೂರು. ಒಂದು ಆಲ್ಟೋ ಬರ್ತಾಯಿದೆ ನೋಡ್ಕೊ. ಮೈಸೂರು ಕಡೆಗೆ ನಮ್ಮ ಪಯಣ. ಮೊದಲನೇ ಒಂದು ಸ್ಟಾಪ್ ಬಂದು ಬಿದ್ದಪ್ಪ ಅವರ ಮನೆಗೆ. ಯಾಕಂದರೆ ಅವ್ರದ್ದು ಮನೆಗೆ ಹೋಗಿಲ್ಲ ಅವನು ಪ್ಯಾಕ್ ಆಗಿ. ಸೊ ಅಲ್ಲಿಗೆ ಒಂದು ಸ್ಟಾಪ್ ಕೊಡೋಣ ಅಂತ ಹೊರಡ್ತಾ ಇದ್ದೀವಿ.
ಮುದ್ದಪ್ಪನ ಮನೇಲಿ ಟಾಟಾ ಬಾಯ್ ಹೇಳ್ಬಿಟ್ಟು ರೈಟ್ ರೆಸ್ಯೂಮ್ ಆಗೋದೆ ಟುವರ್ಡ್ಸ್ ಬೆಂಗಳೂರು. ಸೊ ಹಾಗೆ ಏನಾದರೂ ಅಪ್ಡೇಟ್ಸ್ ಇದ್ದರೆ ನಾನು ಕೊಡ್ತಾ ಇರ್ತೀನಿ ಅಲ್ಲಲ್ಲೇ. ಸೊ ಇವಾಗ ಅಂಟಿಲ್ ದೆನ್ ಬಾಯ್ ಬಾಯ್. ಇವಾಗ ನಾವು ಮೈಸೂರು ತಲುಪಿದ್ದೀವಿ. ಮೈಸೂರು ರಿಂಗ್ ರೋಡಲ್ಲಿ ಇದ್ದೀವಿ. ನಾನೊಂದೆರಡು ಥರ್ಮಲ್ ಲೈನರು ನಮ್ಮ ಮನೇಲೇ ಬಿಟ್ಬಿಟ್ಟು ಬಂದುಬಿಟ್ಟಿದ್ದೀನಿ ಮೈಸೂರಲ್ಲಿ. ಸೊ ಅದನ್ನು ಈಗ ತಗೊಂಡು ಹೋಗೋಣ ಅಂತ ನಾನು ಬಿದ್ದಪ್ಪ ನಮಗೆ ಏನಂದರೆ ಇವತ್ತು ಬೆಂಗಳೂರು ಹೋಗಿ ಬೇರೆ ಏನು ಕೆಲಸ ಇಲ್ಲ, ಸುಮ್ಮನೆ ಹೋಗೋದು ಇವತ್ತು ಅಲ್ಲಿ ಹಾಲ್ಟ್ ಅಷ್ಟೇ. ಸೊ ಆರಾಮಾಗಿ ಹೋಗೋಣ. ಅದರ ಬಿದ್ದಪ್ಪನ ಡ್ಯೂಟಿ ಇದೆ. ಸೊ ಅದಕ್ಕೋಸ್ಕರ ಆದಷ್ಟು ಅದೇ 3 ಗಂಟೆ ಒಳಗೆ ರೀಚ್ ಆಗಬೇಕು. ಆರಾಮಾಗಿ ರೀಚ್ ಆಯ್ತೀವಿ. ಬಟ್ ಏನಂದರೆ ಈಗ ಥರ್ಮಲ್ ಲೈನರ್ ಬೇಕು, ಯಾಕಂದರೆ ಅಲ್ಲಿ ವೆದರ್ ಯಾವ ಕಂಡೀಷನ್ ಏನು ಅಂತ ನಮಗೆ ಐಡಿಯಾ ಇಲ್ಲ ಸ್ವಲ್ಪನೂ. ಸೊ ಅದರಿಂದಾಗಿ ತಗೊಳ್ಬೇಕು ನೀವು ಹೋಗ್ತಾ ಇದ್ದೀನಿ. ಮತ್ತು ನಂದು ಈ ವಾಟರ್ ಬ್ಯಾಗಿಗೆ ಒಂದು ಇದು ಬರುತ್ತೆ ವಾಷರ್ ಥರ, ಅದು ಮರೆತು ಬಿಟ್ಟಿದ್ದೀನಿ. ಸೊ ಅದೆಲ್ಲ ತಗೊಂಡು ಹೋಗಬೇಕು. ಇಶಾಂಕ್ ಮಣಿಪಾಲ್ ಹಾಸ್ಪಿಟಲ್ ಹತ್ರ ಹೋಗಿದ್ದಾನೆ, ಅಲ್ಲಿ ಯಾರನ್ನ ಮೀಟ್ ಮಾಡಬೇಕು ಅಂತ ಹೋದ. ನಾನು ಮೀಟ್ ಮಾಡ್ತಿರ್ತೀನಿ, ನೀವು ಈ ಕಡೆ ಹೋಗಿ ಬನ್ನಿ ಅಂತ ಹೋದ. ಅದಕ್ಕೋಸ್ಕರ ಇವಾಗ ನಾವು ನಮ್ಮ JP ನಗರದ ಕಡೆ ಹೋಗ್ತಾ ಇದ್ದೀವಿ. ಇವಾಗ ನಾವು ಎಲ್ಲ ನನ್ನ ಮನೆಯಿಂದೆಲ್ಲ ಕಲೆಕ್ಟ್ ಮಾಡಿಕೊಂಡು ಮೈಸೂರು ಸಿಟಿ ಎಂಟ್ರ್ ಆಗಿದ್ದೀವಿ. ಸಿಟಿ ಎಂಟ್ರ್ ಆಗಲೇಬಾರ್ದು ಅಂತಿದ್ದವರು, ಆದರೆ ಏನು ಮಾಡೋಕ್ಕಾಗಲ್ಲ. ಅದೊಂದು ಮರೆತು ಬಂದುಬಿಟ್ಟು ನಾನು ಮಾಡಿದ ದೊಡ್ಡ ತಪ್ಪು. ನೋಡಿ ಇವಾಗ ಇಲ್ಲೇ ರಶ್ ಸ್ಟಾರ್ಟ್. ಇನ್ನು ಅಲ್ಲಿ ಗಂಟ ನಾವು ಮಣಿಪಾಲ್ ಹಾಸ್ಪಿಟಲ್ ತನಕನೂ ರಶ್ ಇರುತ್ತೆ ಇವಾಗ ರೋಡು. ನಮ್ಮೂರು ಮೈಸೂರು, ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಸ್ವಾಗತ. ನೋಡಿ ಅರಮನೆ. ನಮ್ಮ ಪಯಣ ಈಗ ಬೆಂಗಳೂರು ಕಡೆಗೆ. ಇಶಾಂಕ್ ಅವರು ಕನೆಕ್ಟ್ ಆಗಿದ್ದಾರೆ ನಮ್ಮ ಜೊತೆ ಇವಾಗ. ಮತ್ತೆ ಆಫ್ಟರ್ ಗ್ಲೌಸ್ ಹಾಕ್ಕೊಂಡೆ ನಾನು, ಯಾಕಂದರೆ ಇನ್ನೂ ಎಲ್ಲೂ ಸ್ಟಾಪ್ ಇಲ್ಲ. ಸೊ ಅದಕ್ಕೋಸ್ಕರ ನಂದು ಇನ್ನೊಂದು ಹಳೆ ಫಸ್ಟ್ ತೆಗ್ದು ಗ್ಲೌಸ್ನ ಹಾಕ್ಕೊಂಡಿದ್ದೀನಿ. ಇವಾಗ ಡೈರೆಕ್ಟ್ ಇಲ್ಲಿಂದ ಬೆಂಗಳೂರು ನಾನ್ ಸ್ಟಾಪ್, ಎಲ್ಲೂ ಸ್ಟಾಪ್ ಇಲ್ಲ. ಬೇಕಾದರೆ ಒಂದು ಕಡೆ ಒಂದು ಕಾಫಿ ಟೀ ಬೇಕಾದ್ರೆ ಹಾಕ್ಬೋದು, ಜ್ಯೂಸ್ ಕುಡಿಯೋಕ್ಕೆ. ಇಶಾಂಕ್ ಅವ್ರು ಏನು ಬೇಡ ಅಂತ ಹೇಳ್ತಿದ್ದಾರೆ, ಆದರೆ ಹೈಡ್ರೇಷನ್ ಈಸ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದಿ ಜರ್ನಿ. ಹೈಡ್ರೇಟ್ ಆಗಬೇಕು. ಆದರೆ ಇವರು 150 ಕಿಲೋಮೀಟರ್ ಅಷ್ಟೇ ಅಂತ. ಇದು ಅನಿವಾರ್ಯ ಸ್ಟಾಪ್, ಇದು ಅನಿವಾರ್ಯ, ಬೇಕೇ ಬೇಕು. ನೆಕ್ಸ್ಟ್ ಈಗ ಮುಂದೆ ಸಿಗೋಣ. ಎಲ್ಲಿ ಸ್ಟಾಪ್ ಎಲ್ಲಾದರೂ ಏನಾದರೂ ಇದ್ದರೆ ಹೇಳೋಕ್ಕಿದ್ರೆ ವ್ಲಾಗ್ ಮಾಡ್ತೀನಿ, ಇಲ್ಲ ಡೈರೆಕ್ಟ್ ಬೆಂಗಳೂರಲ್ಲಿ ಸಿಗೋಣ. ಒಂದು ಚಿಕ್ಕ ವಾಟರ್ ಬ್ರೇಕ್ ಹಾಕಿದ್ವಿ. ಚಿಕ್ಕದಾಗಿ ಒಂದು ಡ್ರೋನ್ ಶೂಟ್. ನಂದು ಮೊಬೈಲ್ ಇಟ್ಬಿಡ್ತೀನಿ ಇರೋ. ಏನು ಹೇಳೋದಕ್ಕೆ ಡ್ರೋನ್ ಶಾಟ್ ತೆಗೆದ್ವಿ ಇವಾಗ. ಅದು ನೋಡೋಣ, ಇಶಾಂಕ್ ಅವ್ರು ನಮಗೆ ಫುಟೇಜ್ ಕೊಟ್ಟರೆ ಹಾಕ್ತೀನಿ, ಇಲ್ಲಾಂದರೆ ಅವ್ರ ಚಾನಲ್ ನೋಡ್ಕೊಳ್ಳಿ. ಹೆಂಗಿದ್ರೆ ಇವಾಗ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗಿದೆ, ದಿಮಾಕ್ ಬಂದಿದೆ ಆಲ್ರೆಡಿ. 570 ಆಗಿದೆ. ಸೊ ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಒಬ್ಬ ಯೂಟ್ಯೂಬರ್ ಅದನ್ನೇ ಕೇಳ್ಕೊಳ್ಳೋದು, ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳಿ ಅಂತ. ಇನ್ನೇನು ಕೇಳಲ್ಲ. ಯೂಟ್ಯೂಬರ್ ಅಂತ ಯಾವ ಸೀಮೆ ಇದು ಮುಖದ ಅಲ್ಲ, ಯೂಟ್ಯೂಬರ್ ಅಂತ ಯಾವ ಇದರಲ್ಲಿ ಹೇಳ್ತೀವೋ 6 ತಿಂಗಳಿಗೆ ಒಂದು ವೀಡಿಯೋ ಹಾಕೋದು. ಹಾಂ 3 ಕಟ್ಟಿ ಬಾಕಿ ಇರೋದಾ? ಏನೋ ಮಾತಾಡ್ತಿದ್ಯಾ? ನಂದು 4 ಇದೆ. ಬರುತ್ತೆ ಇರು ರನ್ನಿಂಗಲ್ಲಿ. ನೋಡಿ ಸಮಯ ಬಂದು 12:40 ಆಗಿದೆ. ನಮ್ಮದು ಅಲ್ಲಿ ಇಲ್ಲಿ ಕಟ್ಟೆ ಪೂಜೆ ಜಾಸ್ತಿ ಆಯಿತು. ಸೊ ಅದರಿಂದಾಗಿ ಏನೂ ಇಲ್ಲ. ನೋಡೋಣ, ಡ್ರೋನ್ ಫುಟೇಜ್ ಇಶಾಂಕ್ ಅವ್ರು ಕೊಟ್ಟರೆ ನಿಮಗೆ ನಾನು ಹಾಕ್ತೀನಿ ಚಾನಲಲ್ಲಿ, ವೀಡಿಯೋದಲ್ಲಿ ಬರುತ್ತೆ. ಇನ್ನು ನೆಕ್ಸ್ಟ್ ಇಲ್ಲಿಂದ ಒಂದು 40-45 ಇರ್ಬೋದು ಮ್ಯಾಕ್ಸಿಮಮ್ ಕಿಲೋಮೀಟ್ರ್. ಇವತ್ತು ಇಶಾಂಕ್ ಮನೇಲಿ ಹಾಲ್ಟ್. ನಾಳೆ ನಮ್ಮ ಎಲ್ಲ ಬೇರೆ ರೈಡರ್ಸ್ನು ನಿಮಗೆ ಪರಿಚಯ ಮಾಡಿಸ್ತೀನಿ.
ನಾಳೆದು ವಿಷಯ ನಾವು ನಾಳೆ ಮಾತಾಡುವ. ಇವಾಗ ಎಟ್ ದ ಪ್ರೆಸೆಂಟ್ ಏನು ನಡೀತಿದೆ ಹೇಳೋಣ ಅಂತ ಹೇಳ್ತಾ ನಾವು ನಿನ್ನ ಮುಂದಿನ ಲೆಗ್ ಆಫ್ ದ ಜರ್ನಿ ಸಿಗ್ತೀನಿ. ಬಾಯ್ ಬಾಯ್. ಇವಾಗ ನಾವು ಬೆಂಗಳೂರು ಎಂಟ್ರ್ ಆಗಿದ್ದೀವಿ. ಆಲ್ಮೋಸ್ಟ್ ಕೆಂಗೇರಿ ನೋಡ್ಬೋದು. ಬೆಂಗಳೂರು ಎಂಟ್ರ್ ಆಗಿದ್ದೀವಿ ಅಂತ ಇದರಲ್ಲೇ ಗೊತ್ತಾಗ್ತದೆ. ಬ್ಯಾಕಲ್ಲೊಂದು GS ಬರ್ತಿದೆಯೋ ಇಶಾಂಕ್? ವೆಲ್ಕಮ್ ಟು ಬೆಂಗಳೂರು. ಈಗ ಜಸ್ಟ್ ಇಶಾಂಕ್ ಅವರ ಮನೆ ಹತ್ರ ಬಂದು ತಲುಪಿದ್ದೀವಿ. ಬನಶಂಕರಿ. ಸುಸ್ತಾಗೋಯ್ತು, ಈ ಬೆಂಗಳೂರಲ್ಲಿ ಓಡಿಸೇ ಸುಸ್ತಾಗೋಯ್ತು ನನಗಂತೂ, ನಿಜ ಹೇಳ್ತೀನಿ. ಸೊ ನಮ್ಮ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನೇನು ಇಲ್ಲ, ಇಲ್ಲಿಂದ ಇನ್ನು ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ಇನ್ನೂ ಯಾವ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಮಾಡಿ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಸಿಗೋಣ. ಈ ಲಡಾಖ್ ಸೀರೀಸ್ನ ಎಲ್ಲರೂ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.